ಲಾಸ್ಟಕ್ಕೂ ಕಾದ ಡೆವಿಲ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗೇ ಬಿಟ್ಟಿತ್ತು. ಅಭಿಮಾನಿಗಳಿಗೆ ಈ ಸಿನಿಮಾ ಯಾವುದೇ ಹಬ್ಬಕ್ಕೆ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರ ಅವರ ಲಾಸ್ಟ್ ಸಿನಿಮಾ ಅಂದ್ರೆ ದರ್ಶನ್ ಅವರ ಲಾಸ್ಟ್ ಸಿನಿಮಾ ರಿಲೀಸ್ ಆಗಿದ್ದಂದ್ರ 2023 ಡಿಸೆಂಬರ್ ಒಳಗ. ಅಂದ್ರೆ ನೋಡ್ರಿ ಲೆಕ್ಕ ಹಾಕ್ರಿ, 2 ವರ್ಷ ಆದ್ಮೇಲೆ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗತೈತಿ. ಅಭಿಮಾನಿಗಳ ಗಣಕ ಈ ಸಿನಿಮಾ ಬೇಕಾಗಿ ಕೂತೈತಿ. ಅಂದ್ರೆ ಅಭಿಮಾನಿಗಳು ಅಂದ್ರೆ ಬಾಳ ಕಾದ್ಕೋತಾರ ಈ ಸಿನಿಮಾ ಸಂಬಂಧ. ರಿಲೀಸ್ ಆಗಿರೋ ಟ್ರೇಲರ್ನ ಏನ್ ಕತೆ, ಯಾವ ರೀತಿ ಕತೆ ಐತಿ ಅಂತ ನೋಡ್ಕೊಂಡ್ ಬರೋಣ ಬರ್ರಿ. ತನಕ ಏನೋ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ಕೊತಾ, ಇದೇ ತರ ಹೊಸ ವಿಡಿಯೋಗಳನ್ನ ನಿಮ್ ಮುಂದೆ ತರ್ತೀನಿ ಅಂತ ಹೇಳ್ಕೊತಾ, 2 ನಿಮಿಷ 16 ಸೆಕೆಂಡ್ ಇರೋ ಈ ಟ್ರೇಲರ್ ಒಳಗ ನಮಗ ನೆಗೆಟಿವ್ ಅಂಶ ಒಂದು ಸಿಗಂಗಿಲ್ಲ. ಅಂದ್ರೆ ನೆಗೆಟಿವ್ ಅಂಶ ಹುಡುಕ್ಬೇಕನ್ನೋ ವಿಚಾರನ ನಮ್ ಟ್ರೇಲರ್ ನೋಡಿದ್ನಾಗ ನಮ್ ತಲೆಯಾಗ ಬರಂಗಿಲ್ಲ. ಆ ತರ ಟ್ರೇಲರ್ ಇಟ್ಟಾರು. ಮುಂದೆ ಯಾವ ತರ ಅಂದ್ರೆ ದರ್ಶನ್ ಅವ್ರದ್ದು ಯಾವ ತರ ಪಾತ್ರ ಐತೆ ಅನ್ನೋದನ್ನ ನಮ್ಮ ತಲೆಯೊಳಗೆ ಬರ್ತೈತೆ ಹೊರತು ಬೇರೆ ಏನು ಬರಂಗಿಲ್ಲ. ಟ್ರೇಲರ್ ನೋಡಿದ ಎಲ್ಲರಿಗೂ ರಿಲೀಸ್ ಆಗೋಕ್ಕಿಂತ ಮೊದಲ ಶೋ ಟಿಕೆಟ್ ಬುಕ್ ಮಾಡಕ್ ಹಚ್ಚದೈತಿ. ಆ ತರ ಈ ಟ್ರೇಲರ್ ಇರೋದಂತ ಪಕ್ಕ ಐತಿ. ಸಿನಿಮಾ ಮಾಡೋದಕ್ಕಿಂತ ತಗೊಂಡಿದ್ದ ಟೈಮ್, ಈ ಸಿನಿಮಾ ಮಾಡೋಕೆ ದರ್ಶನ್ ಅವ್ರು ತಗೊಂಡಿದ್ದ ಟೈಮ್ ಬಹಳ ಕಮ್ಮಿ ಐತಿ. ಕಾರಣ ಏನಂತ ಎಲ್ಲಾರ್ಗೂ ನಿಮ್ಗೆ ಗೊತ್ತೈತಿ. ಅದ್ರ ಬಗ್ಗೆ ಹೆಚ್ಚಿನದಾಗಿ ಏನು ಹೇಳಕ್ ಹೋಗುದಿಲ್ಲ. ಆದ್ರೆ ದರ್ಶನ್ ಅವರ ಸಿನಿಮಾಗಾಗಿ ಯಾವ ತರ ರೆಡಿ ಆಗಿದ್ರು ಅನ್ನೋದನ್ನ ಈ 2 ನಿಮಿಷದ ಟ್ರೇಲರ್ ಒಳಗ ನಮಗೆಲ್ಲ ಕಾಣಕ್ ಸಿಗ್ತೈತಿ. ಇನ್ನ ಈ ಕತಿ ವಿಚಾರಕ್ಕೆ ಬರೋದಾದ್ರ ಇದ ಸ್ವಲ್ಪ ಪೊಲಿಟಿಕ್ಸ್ ಸಂಬಂಧಪಟ್ಟ ಸ್ವಲ್ಪ ವಿಚಾರ ಐತಿ ಅಂತ ನಮಗ ಅನಿಸ್ತೈತಿ. ಆದ್ರೆ ಅಂದ್ರೆ ಪೂರ್ತಿ ಕಾದ್ ನೋಡ್ಬೇಕಾಗೈತಿ ಯಾವ ತರ ಐತಿ ಅನ್ನೋದನ್ನ. ಅಜನೀಶ್ ಲೋಕನಾಥ್ ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂದ್ರೆ ಇವ್ರ ಫೇಮಸ್ ಮ್ಯೂಸಿಕ್ ಎಂದಾರು. ಇವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಯಾವ ತರ ಐತಿ ಅನ್ನೋದನ್ನ ಟ್ರೇಲರ್ ಒಳಗೆ ಮಸ್ತ್ ಆಗಿ, ಅಂದ್ರೆ ಟ್ರೇಲರ್ ಹೆಚ್ಚಿನದಾಗಿ ಮಸ್ತ್ ಆಗಿ ಕಾಣೋ ತರ ಮಾಡಿದಾರು. ಇಲ್ಲಿ ದರ್ಶನ್ ಅವರ ಒಂದು ಕಡೆ ಬಿಸ್ನೆಸ್ ಮ್ಯಾನ್ ಆಗಿ ಮಾಫಿಯಾಗತೆ ಕಂಡಾರು, ಇನ್ನೊಂದು ಕಡೆ ಅಪರಾಧಗಳನ್ನ ಶಿಕ್ಷೆ ಮಾಡುವಂತ ವ್ಯಕ್ತಿಯಾಗಿ ಕಂಡಾರು. ಇಲ್ಲಿ ಏನೈತಿ ಅನ್ನೋದನ್ನ ನಮಗೂ ಸರಿಯಾಗಿ ಗೊತ್ತಾಗೋತು, ಆತರ ಕನ್ಫ್ಯೂಸ್ ಇಟ್ಟಾರು. ಇಲ್ಲಿ ಡೆವಿಲ್ ಹಾಗೂ ಧನುಷ್ ಅನ್ನೋ ನೋಡು ಕ್ಯಾರೆಕ್ಟರ್ಗಳ ನಡುವೆ ಒಂದು ಸಣ್ಣ ಟ್ವಿಸ್ಟ್ ಡೈರೆಕ್ಟರ್ ಇಟ್ಟಾರು. ಅದಂತೂ ನಮ್ ಪಕ್ಕ ಕ್ಯೂರಿಯಸ್ ಆಗಿ ಮಾಡೈತಿ. ಈ ವಿಚಾರಕ್ಕೂ ಎಲ್ಲಾರ್ಗೂ ಬಾಳ ಕ್ಯೂರಿಯಾಸಿಟಿ ತಂದೈತಿ. ಸಿನಿಮಾದ ನಾಯಕಿಯಾಗಿ ರಚನಾ ರೈ ಅವರು ಅದಾರು. ಟ್ರೇಲರ್ನ ಒಳಗ ಅವ್ರದ್ದು ಒಂದ್ ಡೈಲಾಗ್ ಐತಿ. ಅಂದ್ರ ರಚನಾ ರೈ ಅವ್ರದ್ದು ಒಂದ್ ಡೈಲಾಗ್ ಐತಿ. ಅದೇನಂದ್ರ, ನಿನ್ನ ನಿಜವಾದ ರೂಪನ ಇನ್ನೂ ಸರಿಯಾಗಿ ನೋಡೇ ಇಲ್ವಲ್ಲೋ ಅನ್ನೋದೊಂದ. ಈ ಮಾತಂತೂ ಅಭಿಮಾನಿಗಳಿಗೆ ಹುಚ್ಚಿಡಿಸೈತಿ ಅಂತ ಹೇಳ್ಬೋದು. ಯಾಕಂದ್ರ ಈ ನಿನ್ನ ನಿಜವಾದ ರೂಪ ಅಂದ ನೋಡಿಲ್ಲ ಅಂದ್ರ ಅಂದ್ರೆ ಇವ್ರದ ದರ್ಶನ್ ಅವ್ರದ ಯಾವ ತರ ಕ್ಯಾರೆಕ್ಟರ್ ಇರ್ಬೋದು, ಯಾವ ತರ ಅದ್ರ ರೂಪಗಳನ್ನ ಅಂದ್ರೆ ಅವ್ರವ್ರ ಕ್ಯಾರೆಕ್ಟರ್ಗಳನ್ನ ಬದಲು ಮಾಡ್ಕೋತದಾರು ಅನ್ನೋದನ್ನ ನಮ್ಗೆ ಬಾಳ ಕ್ಯೂರಿಯಸ್ ಆಗೈತಿ. ಇನ್ನ ಸಿನಿಮಾದ ಬಗ್ಗೆ ಹೆಚ್ಚಿನ ವಿಡಿಯೋ ಮುಂದಿನ ವಿಡಿಯೋ ಎಲ್ಲರಿಗೂ ಹೇಳ್ತಾನ ಅಂತ ಹೇಳ್ಕೊತಾ ಅನ್ಕತಕ್ಕ ಥ್ಯಾಂಕ್ ಯು.